ಎಲ್ಲರಿಗೂ ನಮಸ್ಕಾರ. ಹಾಯ್ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇಂದಿನ ಅವಧಿಯಲ್ಲಿ ನಾವು ನಿಮ್ಮ 8ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರ 7ನೇ ಪಾಠ ಬಲ ಮತ್ತು ಒತ್ತಡ ಈ ವಿಷಯವಾಗಿ ಕಲಿಯೋಣ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 102ರಿಂದ 124ರವರೆಗೆ ಇದೆ. ಇದನ್ನು 2 ಭಾಗಗಳಲ್ಲಿ ನಾವು ಕಲಿಯಲಿದ್ದೇವೆ. ಇದು ಅದರ ಮೊದಲನೇ ಭಾಗ. ನೀವೆಲ್ಲ ಪುಸ್ತಕ ಮತ್ತು ಪೆನ್ನು ತಯಾರಿಟ್ಕೊಂಡು ರೆಡಿ ಆದರೆ ಪಾಠ ಶುರು ಮಾಡೋಣ. ಸಿದ್ಧರಿದ್ದೀರಲ್ಲ? 7ನೇ ಪಾಠ ಬಲ ಮತ್ತು ಒತ್ತಡ. ಮಕ್ಕಳೇ, ಮೊದಲನೇದಾಗಿ ನಿಮಗೊಂದು ಸವಾಲು ಸಾಧ್ಯವಾಗುತ್ತಾ ಅಂತ ನೋಡಿ. ಮಕ್ಕಳೇ, ಸವಾಲು ಏನಂತಂದರೆ, ಇಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆ, ಮರದ ಪೆಟ್ಟಿಗೆ ಕಾಣಿಸ್ತಾ ಇದೆ. ಈ ಮರದ ಪೆಟ್ಟಿಗೆಯನ್ನು ನೀವು ಮುಟ್ಟದೆ ಎತ್ತಬೇಕು ಅಥವಾ ತಳ್ಳಬೇಕು. ಈ ಮರದ ಪೆಟ್ಟಿಗೆಯನ್ನು ನೀವು ಹೆಂಗೆ ತಳ್ತೀರ ಅಲ್ವಾ? ಅಥವಾ ನಾನಾದರೂ ಇದನ್ನು ಮುಟ್ಟದೆ ತಳ್ಳೋದಕ್ಕೆ ಅಥವಾ ಎತ್ತೋದಕ್ಕೆ ಸಾಧ್ಯನಾ? ನೀವು ನಿಮ್ಮನೇಲಿ ಟಿ ವಿ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಕಾಣೋ ಯಾವುದಾದ್ರೂ ಒಂದು ಸಣ್ಣ ವಸ್ತುವನ್ನು ನೀವು ಮುಟ್ಟದೆ ತಳ್ಳೋದಕ್ಕೆ ಅಥವಾ ಎತ್ತೋದಕ್ಕೆ ಸಾಧ್ಯವಾ? ಇದು ಸವಾಲು. ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ? ಯಾಕೆ? ಅದನ್ನು ಎತ್ತೋದಕ್ಕೆ ನಿಮಗೆ ಬಲ ಇಲ್ವಾ ಅಥವಾ ಶಕ್ತಿ ಇಲ್ವಾ? ಅದನ್ನ ಎತ್ತೋದಕ್ಕೆ ಏನು ಬೇಕು? ಆ್ಯಕ್ಚುಲಿ ಬಲ ಬೇಕಾ, ಶಕ್ತಿ ಬೇಕಾ? ಯಾವುದು ಮೂಲ? ಯಾವುದರಿಂದ ಎತ್ತಕ್ಕೆ ಸಾಧ್ಯ ಆಗೋದು? ನಮ್ಮ ನಿತ್ಯ ಜೀವನದಲ್ಲಿ ನಾವು ಈ ಬಲ ಮತ್ತು ಶಕ್ತಿ ಇವೆರಡನ್ನೂ ಸಮಾನಾರ್ಥಕ ಪದಗಳಾಗಿ ಬಳಸ್ತಾ ಇದ್ದೀವಿ. ಉದಾಹರಣೆಗೆ, ನೀನಿದ್ದರೆ ನನಗೆ 100 ಆನೆ ಬಲ ಇದ್ದಂಗೆ ಅಂತ ಹೇಳ್ತೀವಿ. ಹನುಮಂತ ಬಹಳ ಬಲಶಾಲಿ, ಶಕ್ತಿಶಾಲಿ ಅಂತ ಹೇಳ್ತೀವಿ. ಭೀಮ ಬಲ ಅಂತ ಹೇಳ್ತೀವಿ. ಹೀಗೆಲ್ಲ ಸಾಮಾನ್ಯವಾಗಿ ಮಾತಾಡ್ತೀವಿ. ಈಗ ನಾನು ಸವಾಲು ಕೊಟ್ಟಿದ್ನಲ್ಲ, ಮುಟ್ಟದೆ ಪೆಟ್ಟಿಗೆಯನ್ನು ಎತ್ತುವುದು, ಅದಕ್ಕೆ ಆ್ಯಕ್ಚುಲಿ ಏನು ಬೇಕು ನಿಮಗೆ? ಬಲವ, ಶಕ್ತಿಯ? ಬಲದಿಂದ ಎತ್ತೋದಾ ಅಥವಾ ಶಕ್ತಿಯಿಂದ ಎತ್ತೋದಾ? ಹೀಗೆಲ್ಲ ಅನೇಕ ಪ್ರಶ್ನೆಗಳು, ಗೊಂದಲಗಳು ಇವೆ ಅಲ್ವಾ? ಸಾಮಾನ್ಯ ಜೀವನದಲ್ಲಿ ನಾವು ಬಲ ಮತ್ತು ಶಕ್ತಿಯನ್ನು ಒಂದೇ ರೀತಿ ಬಳಕೆ ಮಾಡಿ ಮಾತಾಡಿದ್ರೂ ಕೂಡ ಭೌತಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವೆಲ್ಲ ಈ ಬಲ ಮತ್ತು ಶಕ್ತಿಯ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೇಬೇಕು. ಮಕ್ಕಳೇ, ಬಲ ಮತ್ತು ಶಕ್ತಿ ಎರಡೂ ಒಂದೇ ಅಲ್ಲ. ಈ ಪೆಟ್ಟಿಗೆಯನ್ನು ಎತ್ತೋದು, ತಳ್ಳೋದು, ನೂಕುವುದು ಇತ್ಯಾದಿ ಕೆಲಸಗಳು ಮಾಡೋದಕ್ಕೆ ಯಾವುದು ಬೇಕು? ಬಲವ, ಶಕ್ತಿಯ? ಇಲ್ಲೊಂದು ಅನಿಮೇಷನ್ ತೋರಿಸ್ತೀನಿ, ಅನಿಮೇಷನ್ ಮೂಲಕ ನೋಡೋಣ. ನೋಡಿ, ಒಬ್ಬ ವ್ಯಕ್ತಿಯ ಚಿತ್ರವನ್ನು ಮಾಡಲಾಗಿದೆ. ಅದು ಸ್ನಾಯು ಶಕ್ತಿಯ ಪ್ರತೀಕ. ಅವನಲ್ಲಿ ಸ್ನಾಯು ಶಕ್ತಿ ಅಡಕವಾಗಿದೆ. ಅವನು ಏನು ಮಾಡ್ತಾನೆ ನೋಡಿ. ಅವನು ಆ ಗೋಡೆ ಮೇಲೆ ಬಲ ಪ್ರಯೋಗ ಮಾಡ್ದ. ಯಾವುದರಿಂದ ಸಾಧ್ಯ ಆಯ್ತದು? ಸ್ನಾಯು ಶಕ್ತಿಯಿಂದ. ಬಲ ಪ್ರಯೋಗ ಮಾಡಿದ್ರಿಂದ ಏನಾಯಿತು? ಅಲ್ಲಿ ಸ್ಥಾನಪಲ್ಲಟ ಉಂಟಾಯಿತು. ಆ ಸ್ಥಾನಪಲ್ಲಟ ಉಂಟಾಗಿದ್ದರಿಂದ ಕೆಲಸ ಆಯಿತು. ಈಗ ನಿಮ್ಗೆ ಸ್ಪಷ್ಟ ಆಯಿತು ಅಂದ್ಕೊಳ್ತೀನಿ ಮಕ್ಕಳೇ. ಸ್ನಾಯು ಶಕ್ತಿಯಿಂದ ಬಲ ಪ್ರಯೋಗ, ಬಲ ಪ್ರಯೋಗದಿಂದ ಸ್ಥಾನಪಲ್ಲಟ, ಸ್ಥಾನಪಲ್ಲಟ ಆದರೆ ಕೆಲಸ, ಸ್ಥಾನಪಲ್ಲಟಕ್ಕೆ ಆಗಲಿಲ್ಲ ಅಂದರೆ ಕೆಲಸ ಇಲ್ಲ. ಸೊ ಈಗ ಮೂಲ ನಮಗೆ ಶಕ್ತಿ ಅನ್ನೋದು ಅರ್ಥ ಆಯಿತು. ಮುಂದಿನ ಸ್ಲೈಡ್ ನೋಡೋಣ. ಈಗ ಒಂದು ಪ್ರಶ್ನೆ ಬರುತ್ತೆ, ಬಲದ ವ್ಯಾಖ್ಯೆ ಅಥವಾ ಬಲ ಎಂದರೇನು ಅನ್ನುವಂಥ ಪ್ರಶ್ನೆ. ಈ ಬಲ ಅಂದರೆ ಏನು ಅನ್ನೋದು ಈಗಾಗಲೇ ಒಂದು ಅನಿಮೇಷನಲ್ಲಿ ನೋಡಿದ್ರಿ ನೀವು. ಸ್ನಾಯು ಶಕ್ತಿಯಿಂದ ಬಲ ಪ್ರಯೋಗ ಮಾಡೋದು. ಏನು ಮಾಡ್ದ ಅಲ್ಲಿ? ತಳ್ಳದ. ಸೊ ಇನ್ನೊಂದು ಅನಿಮೇಷನ್ ನೋಡೋಣ, ನಿಮಗಾಗ ಬಲದ ವ್ಯಾಖ್ಯೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲೂ ಒಬ್ಬ ವ್ಯಕ್ತಿ ಇದ್ದಾನೆ, ಸ್ನಾಯು ಶಕ್ತಿ ಬಳಸಿ ಆ ಒಂದು ಪೆಟ್ಟಿಗೆಯನ್ನು ತಳ್ತಾ ಇದ್ದಾನೆ. ಓಕೆ, ಗುಡ್. ಮುಂದಿನ ಸ್ಲೈಡ್ ನೋಡಿ. ಇವನೇನು ಮಾಡ್ತಾನೆ? ಪೆಟ್ಟಿಗೆಗೆ ದಾರ ಕಟ್ಟಿದ್ದಾನೆ, ಹಿಡ್ಕೊಂಡಿದ್ದಾನೆ. ಏನು ಮಾಡ್ತಿದ್ದಾನೆ ನೋಡಿ. ಎಳಿತಾ ಇದ್ದಾನೆ. ಹೀಗೆ ತಳ್ಳುವುದು ಮತ್ತು ಎಳೆಯುವುದನ್ನು ಬಲ ಅಂತ ಕರಿತೀವಿ ನಾವು ಭೌತಶಾಸ್ತ್ರದಲ್ಲಿ. ಫೋರ್ಸ್ ಅಂತ ಅದರ ಇಂಗ್ಲೀಷ್ ಪದ. ಹಾಗಾದರೆ ನಿತ್ಯ ಜೀವನದಲ್ಲಿ ತಳ್ಳುವುದು, ಎಳೆಯುವುದು ಇವೆರಡೇನ ನಾವು ಮಾಡೋದು ಶಕ್ತಿಯನ್ನು ಉಪಯೋಗಿಸಿ. ಬೇರೆ ಏನು ಚಟುವಟಿಕೆಗಳು ಮಾಡ್ತೀವಿ ನೋಡೋಣ. ಅಲ್ಲೆಲ್ಲ ಬಲ ಪ್ರಯೋಗ ಆಗಿರೋದನ್ನು ಗಮನಿಸೋಣ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ? ಫುಟ್ಬಾಲ್ ಅದನ್ನು ತಡೆದಿದ್ದಾನೊಬ್ಬ. ಇನ್ನೊಬ್ಬ ಹಾಕಿಯ ಚೆಂಡನ್ನು ಹೊಡಿತಿದ್ದಾನೆ. ಇನ್ನೊಬ್ಬ ಫೀಲ್ಡರ್, ಕ್ಷೇತ್ರ ರಕ್ಷಕ ವೇಗವಾಗಿ ಬಂದಂಥ ಚೆಂಡನ್ನು ತಡೆದಿದ್ದಾನೆ.
ಇಲ್ಲೂ ಕೂಡ ಬಲ ಪ್ರಯೋಗ ಆಗಿದೆ. ಬಲ ಪ್ರಯೋಗಕ್ಕೆ ಶಕ್ತಿಯೇ ಮೂಲ ಅನ್ನೋದನ್ನು ತಿಳ್ಕೊಂಡ್ರಿ. ನೋಡಿ, ಆನೆಗೆ ಬಹಳ ಶಕ್ತಿ ಇದೆ. ಅದು ಮರದ ದಿಮ್ಮೆಗಳನ್ನು ಕೂಡ ಅದು ತಳ್ಳಬಹುದು. ಮರದ ದಿಮ್ಮೆನ ತಳ್ಳೋದಕ್ಕೆ ಅದು ಹೆಚ್ಚಿನ ಶಕ್ತಿಯನ್ನು ಬಳಸಿ ತಳ್ಳುತ್ತೆ. ಆದರೆ ಅದೇ ಆನೆ, ನೋಡಿ ಇಲ್ಲಿ ಕಾಣ್ತಿದೆ, ಅದೇ ಆನೆ ತನ್ನಲ್ಲಿರೋ ಶಕ್ತಿ ಅಷ್ಟು ಬಳಸೋದಿಲ್ಲ, ತುಂಬ ನಾಜೂಕಾಗಿ ಕೆಲಸ ಮಾಡುತ್ತೆ. ಅಂದರೆ ಕಡಿಮೆ ಶಕ್ತಿಯನ್ನು ಬಳಸಿ ಆ ವ್ಯಕ್ತಿಗೆ ಆಶೀರ್ವಾದ ಮಾಡುವಂಥ ಒಂದು ಕ್ರಿಯೆಯನ್ನು ಕೂಡ ಮಾಡ್ತಾಯಿದೆ. ಅಂದರೆ ತನ್ನಲ್ಲಿರೋ ಶಕ್ತಿಯನ್ನು ಅವಶ್ಯಕತೆಗೆ ತಕ್ಕಷ್ಟು ಬಳಸಿದ್ರೆ ಅದು ಬಲ ಪ್ರಯೋಗ ಅಷ್ಟರ ಮಟ್ಟಿಗೆ ಆಗುತ್ತೆ. ಇನ್ನು ನಿಮ್ಮ ನೆಚ್ಚಿನ ಆಟ ಕ್ರಿಕೆಟ್, ಇದರಿಂದ ಉದಾಹರಣೆ ತಗೊಳ್ಳೋದಾದರೆ ನೋಡಿ, ಬೌಲಿಂಗ್ ಮಾಡೋದಕ್ಕೆ ವ್ಯಕ್ತಿ ತನ್ನಲ್ಲಿರುವ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾನೆ. ಆ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ, ನೋಡಿ ಎಷ್ಟು ಬಲ ಪ್ರಯೋಗ ಮಾಡ್ತಾ ಇದ್ದಾನೆ, ಅಂದರೆ ಹೆಚ್ಚಿನ ಶಕ್ತಿಯನ್ನು ಬಳಸ್ತಾ ಇದ್ದಾನೆ. ಅದೇ ಇಲ್ಲೊಂದು ಸ್ಟಂಪಿಂಗ್ ಮಾಡುವಾಗ ವ್ಯಕ್ತಿ ತನ್ನಲ್ಲಿರೋ ಶಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ತಾ ಇಲ್ಲ, ಸ್ವಲ್ಪ ಶಕ್ತಿಯನ್ನು ಬಳಸಿ ಸ್ವಲ್ಪ ಪ್ರಮಾಣದ ಬಲವನ್ನು ಆ ಸ್ಟಂಪ್ ಮೇಲೆ ಹಾಕ್ತಾ ಇದ್ದಾನೆ. ಸೊ ಹೀಗೆ ಮೂಲ ಶಕ್ತಿ ಅದರ ವರ್ಗಾವಣೆಯೇ ಬಲ ಪ್ರಯೋಗದ ಮೂಲಕ ಆಗುತ್ತೆ. ಹಾಗೆ ಗಮನಿಸಿ ಮಕ್ಕಳೇ, ಒಬ್ಬ ವ್ಯಕ್ತಿ ಕಾರನ್ನು ತಳ್ತಾ ಇದ್ದಾನೆ. ಇಲ್ಲಿ ಇಬ್ಬರು ಆಟ ಆಡ್ತಿದ್ದಾರೆ, ಗಿರ್ಗಿಟ್ಲೆ ಅಂತ ಅಂತೀವಿ ನಾವು ಅದನ್ನು. ಅಲ್ಲಿ ಯಾರ ಮೇಲೆ ಬಲ ಪ್ರಯೋಗ ಮಾಡ್ತಿದ್ದಾರೆ? ಅಲ್ಲಿ ಇಬ್ಬರು ಹುಡುಗಿಯರು ತಳ್ತಾ ಇದ್ದಾರೆ ಒಬ್ರನ್ನೊಬ್ಬರು. ಯಾರನ್ನು ತಳ್ತಾ ಇದ್ದಾರೆ? ಓಹೋ, ಇಲ್ಲಿ ನೋಡಿ ಚಿತ್ರ, ಒಬ್ಬ ಹಸುನ ಎಳಿತಾ ಇದ್ದಾನೆ, ಹಸು ಕೂಡ ಅವನನ್ನು ಎಳಿತಾ ಇದೆ. ಅಂದರೆ ಇದರ ಅರ್ಥ ಅಲ್ಲಿ ಆ ಎರಡು ಕಾಯಗಳ ಮೇಲೆ ಬಲ ಪರಸ್ಪರ ಪ್ರತಿವರ್ತನೆಗೊಳಗಾಗಿದೆ. ಹಾಗಾದರೆ ಬಲ ಪ್ರಯೋಗ ಆಗಬೇಕಾದ್ರೆ ಕನಿಷ್ಠ ಎರಡು ವಸ್ತುಗಳ ನಡುವೆ ಪ್ರತಿವರ್ತನೆ ಆಗಲೇಬೇಕು. ಮತ್ತು ಇಲ್ಲಾಗಲೇ ಗಮನಿಸಿದ್ದೀರ ನೀವು, ಈ ಎಲ್ಲ ಚಟುವಟಿಕೆಗಳಲ್ಲೂ ಬಲ ಪ್ರಯೋಗಕ್ಕೆ ಸಂಪರ್ಕ ಆಗಿರಲೇಬೇಕಾಯಿತು. ತಳ್ಳುವಾಗ, ಎಳೆಯುವಾಗ ಎರಡು ಕಾಯಗಳ ನಡುವೆ ಸಂಪರ್ಕ ಇತ್ತು. ಸೊ ಹಾಗಾಗಿ ಸ್ನಾಯು ಬಲವನ್ನು ಸಂಪರ್ಕ ಬಲ ಅಂತ ಕರಿತೀವಿ. ಸ್ನಾಯು ಬಲ, ಸಂಪರ್ಕ ಬಲ, ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಹಾಗಾದರೆ ಸಂಪರ್ಕವಿಲ್ಲದ ಬಲಗಳಿವೆಯಾ? ಯೋಚನೆ ಮಾಡ್ತಾಯಿರಿ, ಮುಂದೆ ಗೊತ್ತಾಗುತ್ತೆ. ಸರಿ ಮಕ್ಕಳ, ಇಲ್ಲಿ ನೋಡಿ, ಇದು ನಿಮಗೆಲ್ಲ ತುಂಬ ಪರಿಚಿತವಾದಂಥ ಆಟ, ಹಗ್ಗ ಜಗ್ಗಾಟ. ಅಲ್ಲಿ ಒಂದು ಮಧ್ಯದ ಒಂದು ಗೆರೆ ಇದೆ, ಅಲ್ಲೊಂದು ಕೆಂಪು ಪಟ್ಟಿಯನ್ನು ಕಟ್ಟಿದ್ದಾರೆ. ಈ ಕಡೆ 3 ಜನ, ಆ ಕಡೆ 3 ಜನ ಎಳಿತಾ ಇದ್ದಾರೆ. ಈ ಎಳಿತಿರುವಾಗ ಯಾರು ಗೆಲ್ಬೋದು? ಯೋಚನೆ ಮಾಡಿ, ಯಾರು ಗೆಲ್ಬೋದು? ನಿಮ್ಮ ಊಹೆ ಏನಾದರೂ ಮಾಡ್ಬೋದು ನೀವು. ಈ ಕಡೆ ದೊಡ್ಡ ಹುಡುಗರಿದ್ದಾರೆ, ಅವರು ಬಲ ಪ್ರಯೋಗ ಜಾಸ್ತಿ ಮಾಡ್ತಿದ್ದಾರೆ, ಅವರೇ ಗೆಲ್ಬೋದು ಅಂತ ಅಂದ್ಕೊಳ್ತೀರಾ. ಅಥವಾ ಈ ಕಡೆ ಸಣ್ಣ ಹುಡುಗರಿದ್ದಾರೆ, ಅವರು ಬಲ ಪ್ರಯೋಗ ಕಡಿಮೆ ಮಾಡ್ತಾ ಇದ್ದಾರೆ, ಅವರು ಸೋಲ್ಬೋದು ಅಂತ ಅಂದ್ಕೊಳ್ತಾ ಇದ್ದೀರಾ. ಇರಲಿ. ಅಥವಾ ಇನ್ನೊಂದು ಊಹೆ ಮಾಡ್ಬೋದು ನೀವು, ಎರಡೂ ಕಡೆ 3 ಜನ ಇದ್ದಾರೆ, ಸಮಬಲ ಆಗಿದೆ, ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ, ಹೀಗೆಲ್ಲ ನೀವು ಯೋಚನೆ ಮಾಡ್ತಿರಬಹುದು. ನಿಮ್ಮ ಯೋಚನೆಗಳೆಲ್ಲ ಸರಿಯಾಗೇ ಇವೆ. ಇಲ್ಲಿ ನಾನು ನಿಮ್ಮ ಗಮನ ಸೆಳೀಬೇಕಾಗಿರೋ ಒಂದು ವಿಷಯ ಏನು ಅಂತಂದರೆ, ನೀವು ಈ ಯೋಚನೆ ಮಾಡುವಾಗ ಯಾವುದೋ ಒಂದು ಬಲ ಹೆಚ್ಚು, ಇನ್ನೊಂದು ಬಲ ಕಡಿಮೆ ಅನ್ನೋಂಥ ಆಲೋಚನೆಯಲ್ಲಿ ತೊಡಗಿದ್ದೀರ. ಈ ಬಲ ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಬೇಕಾದ್ರೆ ಅದು ಅಳತೆಗೆ ಸಿಗುತ್ತೆ ಅಂತ ಆಯ್ತಲ್ವ? ಹಾಗಾದ್ರೆ ಅದಕ್ಕೊಂದು ಪ್ರಮಾಣ ಅಂತ ಇದೆ ಅಂತ ಆಯ್ತಲ್ವ? ಹೀಗೆ ಅಳತೆಗೆ ಸಿಗುವಂಥ ಪ್ರಮಾಣ ಇದು ಬಲ. ಬಲ ಒಂದು ಸದಿಶ ಪರಿಮಾಣ. ಅಂದರೆ ಬಲಕ್ಕೆ ಪರಿಮಾಣ ಇದೆ, ದಿಕ್ಕು ಕೂಡ ಇದೆ. ದಿಶಾ ಅಂತಂದರೆ ದಿಕ್ಕು ಅಂತ ಅರ್ಥ. ದಿಕ್ಕಿನ ಸಹಿತವಾದದ್ದು ಸದಿಶ. ಪರಿಮಾಣ ಅಂದರೆ ಪ್ರಮಾಣ. ಇಷ್ಟು ಅಂತ ಹೇಳ್ತೀವಲ್ಲ ನಾವು, ಹೆಚ್ಚು ಕಡಿಮೆ, ಎಷ್ಟು ಪ್ರಮಾಣ ಅಂತ ಹೇಳ್ತೀವಲ್ಲ ಅದು ಪರಿಮಾಣ. ಸೊ ಬಲ ಅನ್ನೋದು ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿರತಕ್ಕಂಥ ಒಂದು ಭೌತಿಕ ಪರಿಮಾಣ. ಪರಿಮಾಣ ಅರ್ಥ ಆಯಿತು ನಿಮಗೆ, ಹೆಚ್ಚು ಕಡಿಮೆ ಅನ್ನುವಂಥ ವಿಷಯಗಳನ್ನ ಹೇಳ್ತಾ ಇದ್ದೀರಾ. ಪರಿಮಾಣವನ್ನು ನಾವು SI ಏಕಮಾನದಲ್ಲಿ ನ್ಯೂಟನ್ ಅನ್ನುವಂಥ ಪರಿಮಾಣದಲ್ಲಿ ಹೇಳ್ತೀವಿ. ನ್ಯೂಟನ್ ಅನ್ನೋದು ನಮ್ಮ ಪ್ರಸಿದ್ಧ ಗುರುತ್ವಾಕರ್ಷಣ ನಿಯಮವನ್ನು ರೂಪಿಸಿದ ವಿಜ್ಞಾನಿ ಹೆಸರು. ಅವರ ಗೌರವಾರ್ಥವಾಗಿ ಬಲದ SI ಏಕಮಾನ ನ್ಯೂಟನ್ ಅಂತ ಇಟ್ಟಿದ್ದಾರೆ. SI ಅಂತಂದರೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್, ಅದರ ಸಂಕೇತ N ಅಂತ. ನ್ಯೂಟನ್ ಅಂದರೆ ಏನು? 1 ನ್ಯೂಟನ್, 2 ನ್ಯೂಟನ್, 3 ನ್ಯೂಟನ್. ಹೀಗ ಇದು? ಖಂಡಿತ ಅಲ್ಲ ಮಕ್ಕಳೇ. ನ್ಯೂಟನ್, 1 ನ್ಯೂಟನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಈಗ. 1 ನ್ಯೂಟನ್ ಅಂತಂದರೆ 1 kg ದ್ರವ್ಯರಾಶಿಯುಳ್ಳ ಕಾಯವನ್ನು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು
ವೇಗೋತ್ಕರ್ಷಗೊಳಿಸಬಲ್ಲ ಬಲವೇ 1 ನ್ಯೂಟನ್ ಆಗಿರುತ್ತದೆ. ಇದಕ್ಕೊಂದು ಚಟುವಟಿಕೆ ಕೂಡ ಮಾಡಿ ನೋಡೋಣ, ನಿಮ್ಗೆ ಆವಾಗ ಅರ್ಥ ಆಗುತ್ತೆ. ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ, ಬಹುಶಃ ಅದರ ಅನುಭವ ನಿಮಗೆ ಸಿಕ್ಕಲಾರ್ದು. ಮಕ್ಕಳೇ, ಇಲ್ಲೊಂದು ಚೆಂಡು ಕಾಣ್ತಾ ಇದೆ ನಿಮಗೆ. ಈ ಚೆಂಡು ನಿಶ್ಚಲವಾಗಿರೋದ್ರಿಂದ ಇದರ ವೇಗ 0. ಈಗ ಇದರ ವೇಗವನ್ನು ಬದಲಾವಣೆ ಮಾಡ್ತೀನಿ ಬಲಪ್ರಯೋಗದಿಂದ. ಬಲಪ್ರಯೋಗದಿಂದ ಇದರ ವೇಗವನ್ನು ಬದಲಾವಣೆ ಮಾಡಿದ್ರೆ ಇದನ್ನು ವೇಗೋತ್ಕರ್ಷಗೊಳಿಸಿದ್ದೀನಿ ಅಂತ ಆಗುತ್ತೆ. ವೇಗದಲ್ಲಿನ ಬದಲಾವಣೆಯೇ ವೇಗೋತ್ಕರ್ಷ. ಆ ವೇಗೋತ್ಕರ್ಷವನ್ನು ಈಗ ಬಲಪ್ರಯೋಗ ಮಾಡೋದ್ರ ಮೂಲಕ ಮಾಡೋಣ. ಗಮನಿಸಿ, ಬಲಪ್ರಯೋಗ ಮಾಡ್ತಾಯಿದ್ದೀನಿ, ಇದರ ವೇಗ ಬದಲಾವಣೆ ಆಗುತ್ತೆ, ಅಂದರೆ ಇದು ವೇಗೋತ್ಕರ್ಷಗೊಳ್ಳುತ್ತೆ. ಈ ವೇಗೋತ್ಕರ್ಷಗೊಳಿಸುವ ಬಲದ ಪರಿಮಾಣವನ್ನು ನಾವು ನ್ಯೂಟನ್ಗಳಲ್ಲಿ ಹೇಳ್ತೀವಿ. ಈಗ ನಾನು ಎಷ್ಟು ನ್ಯೂಟನ್ ಬಲ ಪ್ರಯೋಗ ಮಾಡಿ ಇದನ್ನು ವೇಗೋತ್ಕರ್ಷಗೊಳಿಸಿದೆ ಅನ್ನೋದು ಲೆಕ್ಕ. ಮಕ್ಕಳೇ, ಇದನ್ನು ಈ ಚೆಂಡನ್ನು ಇಷ್ಟು ಎತ್ತರದಿಂದ ಬಿಡ್ತಾ ಇದ್ದೀನಿ. ಏನಾಯಿತು? ಕೆಳಕ್ಕೆ ಬಿತ್ತು. ಯಾಕೆ ಕೆಳಕ್ಕೆ ಬಿತ್ತು? ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಗುರುತ್ವಾಕರ್ಷಣೆ ಈ ಕಾಯವನ್ನು ಕೆಳಗೆ ಎಳೀತು. ಈ ಎಳೆಯೋದು ಬಲ ಅಂತ ನಿಮಗಾಗಲೇ ಗೊತ್ತಾಗಿದೆ ಅಲ್ವಾ? ಅಂದರೆ ಈ ಕಾಯದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಬಲ ಪ್ರಯೋಗ ಆಗ್ತಾಯಿದೆ, ಅಂದರೆ ಇದನ್ನು ಕೆಳಗಡೆಗೆ ಎಳೀತಾ ಇದೆ. ಹಾಗಾದರೆ ಇದನ್ನು ಕೆಳಗೆ ಬೀಳದಂತೆ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದ ಬಲವನ್ನು ಪ್ರಯೋಗಿಸಬೇಕು. ಅಂದರೆ ಈ ವಸ್ತು ಕೆಳಕ್ಕೆ ಬೀಳದಂತೆ ಇದಕ್ಕೆ ಸಮನಾದ ಮತ್ತು ವಿರುದ್ಧವಾದ ಬಲವನ್ನು ನಾನು ಕೈ ಮೂಲಕ ಕೊಟ್ಟು ಅದನ್ನು ನಿಲ್ಲಿಸಬೇಕು. ಗೊತ್ತಾಗ್ತಿದೆಯಲ್ವ ನಿಮಗೆ? ಇವಾಗ ಈ ಚೆಂಡು 100 ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. 100 ಗ್ರಾಮ್ ಇರುವಂಥ ವಸ್ತು ನಿಮ್ಮ ಕೈ ಮೇಲೆ ಎಷ್ಟು ಬಲವನ್ನು ಪ್ರಯೋಗಿಸ್ತಾ ಇದೆಯೋ ಅದು 1 ನ್ಯೂಟನ್ ಆಗಿರುತ್ತೆ. ಸೊ ಇದೊಂದು ಕಡಿಮೆ ಪರಿಮಾಣವುಳ್ಳ ಬಲ. 1 ನ್ಯೂಟನ್ ಅನ್ನೋದು ತುಂಬ ಕಡಿಮೆ ಪರಿಮಾಣವುಳ್ಳಂಥ ಬಲ. 1 ನ್ಯೂಟನ್ ಅಂದರೆ ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನು ಮಾಡಿ ನೋಡೋಣ. ಅನಿಮೇಷನಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು 100 ಗ್ರಾಮ್ ಇರ್ತಕ್ಕಂಥ ಕಾಯ ಇದೆ. 100 ಗ್ರಾಮ್ ಅಂದರೆ ಕೆ ಜಿಯ 10ನೇ 1 ಭಾಗ ಅಥವಾ 0.1 kg ಅಂತ ಕರಿಬೋದು. ಅದನ್ನು ನಿಮಗೆ ಗೊತ್ತಿದೆ ಲೆಕ್ಕಾಚಾರ. ಈ 100 ಗ್ರಾಮ್ ಇರ್ತಕ್ಕಂಥ ರಾಶಿ ಗುರುತ್ವ ವೇಗೋತ್ಕರ್ಷಕ್ಕೊಳಪಟ್ಟು ಕೆಳಗೆ ಬೀಳ್ತಿದೆ ಅಂತ ತಿಳ್ಕೊಳ್ಳಿ. ಹೀಗೆ ಈಗ ಇದ್ರ ಮೇಲೆ ವರ್ತಿಸ್ತಕ್ಕಂಥ ಬಲವೇ 1 ನ್ಯೂಟನ್. ಅದರ ಲೆಕ್ಕಾಚಾರ ಹೇಗೆ ಅಂತ ನೋಡೋಣ. ಬಲ ಅಂತಂದರೆ ರಾಶಿ ಮತ್ತು ವೇಗೋತ್ಕರ್ಷಗಳ ಗುಣಲಬ್ಧ. ಈಗ ನ್ಯೂಟನ್ ಡೆಫಿನೇಷನ್ ಹೇಳಿದ್ವಲ್ಲ, 1 kg ರಾಶಿಯನ್ನು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷಗೊಳಿಸಬಲ್ಲ ಬಲವೇ 1 ನ್ಯೂಟನ್ ಅಂತ. ಸೊ ರಾಶಿ ಮತ್ತು ವೇಗೋತ್ಕರ್ಷಗಳ ಗುಣಲಬ್ಧ ಬಲ ಆಗುತ್ತೆ. ಇಲ್ಲಿ ನಾವು ರಾಶಿ ಎಷ್ಟು ತೊಗೊಂಡಿದ್ದೀವಿ? 0.1 kg. ವೇಗೋತ್ಕರ್ಷ ಗುರುತ್ವದ್ದಾಗಿರೋದ್ರಿಂದ ಗುರುತ್ವ ವೇಗೋತ್ಕರ್ಷ ಸರಾಸರಿಯಾಗಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ಇದರರ್ಥ ಏನು ಅಂತಂದರೆ, ಯಾವುದೇ ಒಂದು ಕಾಯ ಸ್ವತಂತ್ರವಾಗಿ ಭೂಮಿ ಕಡೆಗೆ ಬೀಳ್ತಿರುವಾಗ ಅದರ ಮೇಲೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ಉಂಟಾಗ್ತಿರುತ್ತೆ ಅಂತ. ಅಥವಾ ಅದು ಪ್ರತಿ ಸೆಕೆಂಡ್ಗೆ ತನ್ನ ವೇಗವನ್ನು 10 ಮೀಟರ್ ಪರ್ ಸೆಕೆಂಡ್ನಷ್ಟು ಹೆಚ್ಚು ಮಾಡಿಕೊಳ್ತಾ ಇರುತ್ತೆ ಅಂತ. ಹಾಗಾಗಿ ಸೆಕೆಂಡ್ ಸ್ಕ್ವೇರ್ ಬಂದಿದೆ. ಅವೆರಡರ ಗುಣಲಬ್ಧ ನೋಡಿ, 10 × 0.1 ಅದು 1 ಆಗುತ್ತೆ. ಹಾಗಾಗಿ ಬಲ 1 ನ್ಯೂಟನ್. ಈಗ 1 ನ್ಯೂಟನ್ ಅಂದರೆ ಎಷ್ಟು ಅನ್ನೋ ಲೆಕ್ಕಾಚಾರ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಚಟುವಟಿಕೆಗಳು ಮಾಡ್ತೀವಲ್ಲ, ಆಗ ನಾವು ಎಷ್ಟು ಪ್ರಮಾಣದ ಬಲವನ್ನು ಪ್ರಯೋಗಿಸ್ತಾ ಇರ್ತೀವಿ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಈಗ ನಾವು ಒಂದು ಮೇಜಿನ ಡ್ರಾನ್ನ ಎಳೆಯೋದು ಅಥವಾ ತಳ್ಳೋದು, ಇಲ್ಲೆಲ್ಲ ನಾವು ಸುಮಾರು ಒಂದು 5-6 ನ್ಯೂಟನ್ನಷ್ಟು ಬಲವನ್ನು ಪ್ರಯೋಗಿಸ್ತಾ ಇರ್ತೀವಿ. ಅದೇ ಒಂದು 5 kg ವಸ್ತುವನ್ನು ಎತ್ತುವಾಗ ನಾವು ಸುಮಾರು 50 ನ್ಯೂಟನ್ನಷ್ಟು ಬಲವನ್ನು ಪ್ರಯೋಗಿಸ್ತಾ ಇರ್ತೀವಿ. ಇನ್ನು ನೀವು ನೋಡಿದ್ರಲ್ಲ, ಬಲ ಪ್ರಯೋಗ ಮಾಡಿ ಆಡುವಂಥ ಆಟ ಬಾಕ್ಸಿಂಗ್, ಅದರಲ್ಲಿ ಒಬ್ಬ ಪೈಲ್ವಾನ್ ಬಲವಾಗಿ ಒಂದು ಹೊಡೆತ ಕೊಡ್ತಾನಲ್ಲ, ಆ ಹೊಡೆತ ಸುಮಾರು 1000 ನ್ಯೂಟನ್ಗಳ ಲೆಕ್ಕದಲ್ಲಿರುತ್ತೆ ಮಕ್ಕಳೇ. ಅದು ಅವನ ಶಕ್ತಿ ಮೇಲೆ ಅವಲಂಬಿತವಾಗಿರುತ್ತೆ. ಅವನು ಹೆಚ್ಚೆಚ್ಚು ಬಲದ ಹೊಡೆತಗಳನ್ನ ಕೊಡಬಹುದು. ಈಗ ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದು, 1 ನ್ಯೂಟನ್ ಬಲ ಅನ್ನೋದು ತುಂಬ
ಕಡಿಮೆ ಪ್ರಮಾಣದ ಬಲ. ಆದ್ದರಿಂದ ನಿಮ್ಮ ಮುಂದಿನ ಲೆಕ್ಕಾಚಾರಗಳಲ್ಲಿ ನೀವು ಕಿಲೋ ನ್ಯೂಟನ್ ಅನ್ನುವಂಥ ಒಂದು ಪ್ರಮಾಣವನ್ನು ಹೇಳ್ತೀರಾ. ಕಿಲೋ ಅಂದರೆ 1000, ಕಿಲೋ ನ್ಯೂಟನ್ ಅಂದರೆ 1000 ನ್ಯೂಟನ್ ಅಂತ ಆಗುತ್ತೆ. ಓಕೆ ಮಕ್ಕಳ, ಮತ್ತೆ ಈ ಹಗ್ಗ ಜಗ್ಗಾಟದ ಉದಾಹರಣೆಗೆ ಬರೋಣ. ಇಲ್ಲಿ 3 ಜನ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಒಂದು ಕಡೆ ಎಳಿತಾ ಇದ್ದಾರೆ ಹಗ್ಗನ್ನು. ಇಲ್ಲಿ ಇವರು 3 ಜನದ ಬಲಗಳು ಒಟ್ಟಾಗ್ತವೆ. 10 ಕಡೆ ಇದ್ದಾರಲ್ಲ ಎಡಗಡೆ, ಅವರು 3 ಜನದ ಬಲಗಳು ಒಟ್ಟಾಗ್ತವೆ. ಅಂದರೆ ಒಂದು ದಿಕ್ಕಿನಲ್ಲಿ ವರ್ತಿಸ್ತಕ್ಕಂಥ ಬಲದ ಪರಿಮಾಣಗಳು ಒಟ್ಟಾಗ್ತವೆ. ಒಂದೇ ದಿಕ್ಕಿನಲ್ಲಿ ಪ್ರಯೋಗಿಸಿದ ಬಲಗಳು ಒಟ್ಟಾಗುತ್ತವೆ, ಅಂದರೆ ಅವುಗಳು ಕೂಡ್ಕೊಳ್ಬೇಕಾಗುತ್ತೆ. ಇವಾಗ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರು ಬಲಗಡೆಗೆ ಎಳಿತಾ ಇದ್ದಾರೆ, ಇವರು ಎಡಗಡೆಗೆ ಎಳಿತಾ ಇದ್ದಾರೆ. ಹೀಗೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡ್ತಿರೋದ್ರಿಂದ ಅಲ್ಲಿ ಬಲದ ಪರಿಮಾಣ ಕಳೆಯಲ್ಪಡುತ್ತೆ. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆದಾಗ ಫಲಿತ ಬಲವು ಆ ಎರಡೂ ಬಲಗಳ ವ್ಯತ್ಯಾಸವಾಗಿರುತ್ತದೆ. ಮತ್ತು ಇನ್ನೊಂದು ಸಂದರ್ಭ ಬರುತ್ತೆ ಮಕ್ಕಳೇ, ಎರಡೂ ಬಲಗಳು ಸಮವಾಗಿದ್ದರೆ ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದರೆ ಏನಾಗುತ್ತೆ ಯೋಚನೆ ಮಾಡಿ. ಚಟುವಟಿಕೆ ಮಾಡಿ ತೋರಿಸ್ತೀನಿ ನಿಮಗೆ. ಸಮಬಲಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸಿದರೆ ಫಲಿತ ಬಲ 0. ಇವೆಲ್ಲದಕ್ಕೂ ಚಟುವಟಿಕೆಗಳು ಮಾಡಿ ನೋಡೋಣ. ಈ ಮರದ ಪೆಟ್ಟಿಗೆ ಮೇಲೆ ನಾನು ಒಂದು ದಿಕ್ಕಿನಿಂದ ಬಲ ಪ್ರಯೋಗ ಮಾಡ್ತೀನಿ, ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಗಮನಿಸಿ. ಚಲಿಸ್ತು. ಇವಾಗ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡ್ತೀನಿ, ಈಗೇನಾಗುತ್ತೆ ನೋಡಿ. ಇವಾಗ ಇದು ನೋಡಿ, ಈಗ ಇನ್ನೊಂದು ದಿಕ್ಕಿನಿಂದ ಬಲ ಪ್ರಯೋಗ ಮಾಡ್ತಾಯಿದ್ದೀನಿ. ಇದು ಇವಾಗ ಸ್ಥಾನಪಲ್ಲಟಗೊಳ್ಳುವ ದಿಕ್ಕನ್ನು ಗಮನಿಸಿ. ಸ್ಥಾನಪಲ್ಲಟ ಆಯಿತು. ಈಗ ಇದಕ್ಕೆ ಪರಸ್ಪರ ಸಮವಾದ ಮತ್ತು ವಿರುದ್ಧವಾದ ಬಲ ಪ್ರಯೋಗ ಮಾಡ್ತೀನಿ. ನಾನು ಎರಡೂ ಕೈಗಳಿಂದ ಎರಡು ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಬಲ ಪ್ರಯೋಗಕ್ಕೆ ಒಳಪಡಿಸಿದಾಗ ಏನಾಗುತ್ತೆ ಗಮನಿಸಿ. ಪರಸ್ಪರ ಸಮವಿರುವ ಮತ್ತು ವಿರುದ್ಧವಾಗಿರುವ ಬಲ ಪ್ರಯೋಗದಿಂದ ವಸ್ತು ಚಲಿಸ್ತಾನೇ ಇಲ್ಲ. ಗಮನಿಸ್ತಿದ್ದೀರಲ್ವ ನೀವು? ಆದರೆ ಈಗ ಒಂದು ಕೈ ತೆಗೆದುಬಿಡ್ತೀನಿ ನೋಡಿ, ಈಗ ಚಲನೆ ಆಯಿತು. ಮುಂದಿನ ಕಲಿಕಾಂಶ ಏನಪ್ಪ ಅಂದರೆ ಬಲದ ಪರಿಣಾಮಗಳೇನು, ಅಂದರೆ ಬಲ ಪ್ರಯೋಗದಿಂದ ಏನೇನೆಲ್ಲ ಆಗುತ್ತೆ ಅಂತ. ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮಗೆ ಸ್ಪಷ್ಟತೆ ಸಿಗೋದಿಲ್ಲ. ಚಟುವಟಿಕೆ ಮಾಡಿ ನೋಡೋಣ ಮಕ್ಕಳೇ. ಈಗ ಬಲದ ಪರಿಣಾಮಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದು, ಬಲ ಪ್ರಯೋಗದಿಂದ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನು ಚಲನೆಗೊಳಪಡಿಸಬಹುದು. ನೋಡಿ, ಈಗ ಚೆಂಡು ಕಾಣ್ತಾ ಇದೆ ನಿಮಗೆ, ನಿಶ್ಚಲ ಸ್ಥಿತಿಯಲ್ಲಿದೆ. ಬಲ ಪ್ರಯೋಗದಿಂದ ಚೆಂಡು ಚಲಿಸಿತು. ಹಾಗೆ ಚಲಿಸ್ತಿರ್ತಕ್ಕಂಥ ಕಾಯವನ್ನು ಬಲ ಪ್ರಯೋಗದಿಂದ ತಡೆದು ನಿಲ್ಲಿಸಬಹುದು. ಚಲಿಸುತ್ತಿರುವ ವಸ್ತುವನ್ನು ಬಲ ಪ್ರಯೋಗದಿಂದ ನಿಲ್ಲಿಸಬಹುದು. ವೇಗವನ್ನು ಬದಲಾಯಿಸಬಹುದು. ವೇಗವನ್ನು ಕಡಿಮೆ ಮಾಡದೆ ವೇಗ 0 ಆಯಿತು. ಅಥವಾ ದಿಕ್ಕನ್ನು ಕೂಡ ಬದಲಾಯಿಸ್ಬೋದು. ನೋಡಿ, ನನ್ನ ಕೈಯಲ್ಲಿ ತಡೆ ಇಟ್ಕೊಂಡಿದ್ದೆಲ್ಲ ಇದೇ ಬಲ ಪ್ರಯೋಗ ಮಾಡ್ತಾಯಿದೆ. ಆ ಚೆಂಡಿನ ದಿಕ್ಕು ಹೇಗೆ ಬದಲಾಗುತ್ತೆ ಅನ್ನೋದನ್ನ ಗಮನಿಸಿ. ಬಲ ಪ್ರಯೋಗದಿಂದ ವಸ್ತುವಿನ ಆಕಾರವನ್ನು ಬದಲಾವಣೆ ಮಾಡ್ಬೋದು. ನೋಡಿ, ಇಲ್ಲೊಂದು ಸ್ಪಂಜ್ ಬ್ಲಾಕ್ ಇದೆ. ಇದನ್ನು ಬಲ ಪ್ರಯೋಗ ಮಾಡಿ ಇದರ ಆಕಾರವನ್ನು ಬದಲಾಯಿಸ್ತೀನಿ. ಗಮನಿಸಿದ್ರಲ್ಲ? ಹಾಗೆ ಇಲ್ಲಿರ್ತಕ್ಕಂಥ ವಸ್ತುಗಳ ಆಕಾರಗಳನ್ನ ಬದಲಾಯಿಸೋದನ್ನು ಗಮನಿಸಿ. ಬಲ ಪ್ರಯೋಗದಿಂದ ವಸ್ತುಗಳ ಆಕಾರ ಕೂಡ ಬದಲಾಗುತ್ತೆ. ಚಟುವಟಿಕೆಯಲ್ಲಿ ನೋಡಿದ್ರಲ್ಲ ಮಕ್ಕಳೇ, ಬಲ ಪ್ರಯೋಗದ ಪರಿಣಾಮಗಳು ಏನೇನು ಅನ್ನೋದನ್ನು ಈಗ ಪಟ್ಟಿ ಮಾಡೋಣ. ಬಲ ಪ್ರಯೋಗದಿಂದ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ಚಲಿಸುವಂತೆ ಮಾಡಬಹುದು. ಎರಡನೇದಾಗಿ, ಚಲಿಸುತ್ತಿರುವ ವಸ್ತುವಿನ ಜವವನ್ನು ಬದಲಾಯಿಸಬಹುದು. ವಸ್ತುವಿನ ಚಲನೆಯ ದಿಕ್ಕನ್ನು ಕೂಡ ಬದಲಾಯಿಸಬಹುದು. ಮತ್ತು ವಸ್ತುವಿನ ಆಕಾರವನ್ನು ಬದಲಾಯಿಸಬಹುದು. ಇವಿಷ್ಟನ್ನು ನಾವು ಚಟುವಟಿಕೆಯಲ್ಲಿ ನೋಡಿದ್ದೀವಿ. ಈಗ ನೀವು ಇಲ್ಲಿವರೆಗೂ ಏನೇನು ಕಲ್ತ್ರಿ ಅನ್ನೋದನ್ನು ನೆನಪು ಮಾಡಿಕೊಳ್ಳೋಣ. ಮೊದಲನೇ ವಿಷಯ, ಬಲದಿಂದ ತಳ್ಳುವುದು ಅಥವಾ ಎಳೆಯುವುದು ಸಾಧ್ಯ.
ಬಲ ಪ್ರಯೋಗವಾಗಲು ಕನಿಷ್ಠ 2 ವಸ್ತುಗಳು ಪರಸ್ಪರ ಪ್ರತಿವರ್ತನೆಗೆ ಒಳಪಡಬೇಕು. ಕನಿಷ್ಠ 2 ವಸ್ತುಗಳ ನಡುವೆ ಬಲ ಪ್ರಯೋಗ ಆಗುತ್ತೆ. ಸ್ನಾಯುಬಲ ಸಂಪರ್ಕ ಬಲವಾಗಿದೆ, ಅಂದರೆ ಕಾಂಟ್ಯಾಕ್ಟ್ ಫೋರ್ಸ್. ಬಲ ಒಂದು ಸದಿಶ ಪರಿಮಾಣ, ದಿಕ್ಕಿನ ಸಹಿತವಾಗಿರ್ತಕ್ಕಂಥ ಭೌತಿಕ ಪರಿಮಾಣ. ಮತ್ತು 1 ನ್ಯೂಟನ್ ಅನ್ನೋದರ ವ್ಯಾಖ್ಯೆ. 1 kg ದ್ರವ್ಯರಾಶಿಯುಳ್ಳ ಕಾಯವನ್ನು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷಗೊಳಿಸಬಲ್ಲ ಬಲವೇ 1 ನ್ಯೂಟನ್. ಇದರ ಅನುಭವ ನಿಮಗೆ ಬಂದಿದೆ. 100 ಗ್ರಾಮ್ ವಸ್ತುವನ್ನು ನಾವು ಎತ್ತಿ ಹಿಡ್ಕೊಂಡಾಗ ಅದು ನಮ್ಮ ಕೈ ಮೇಲೆ ಎಷ್ಟು ಬಲ ಪ್ರಯೋಗಿಸುತ್ತದೋ ಅದು 1 ನ್ಯೂಟನ್. ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗಿಸಿದ ಬಲಗಳು ಒಟ್ಟಾಗುತ್ತವೆ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಫಲಿತ ಬಲವು ಆ 2 ಬಲಗಳ ವ್ಯತ್ಯಾಸವಾಗಿರುತ್ತದೆ. ಸಮಬಲಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸಿದರೆ ಫಲಿತ ಬಲ 0 ಆಗಿರುತ್ತೆ. ಈಗ ರಸಪ್ರಶ್ನೆಯ ಸಮಯ. ಉತ್ತರ ಕೊಡ್ತಿರಲ್ಲ ನೋಡಿ. ಮೊದಲನೇ ಪ್ರಶ್ನೆ, ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುವ ಬಲಗಳು ಡ್ಯಾಶ್ ಏನಾಗ್ತವೆ? ಒಟ್ಟಾಗುತ್ತವೆ, ರದ್ದಾಗುತ್ತವೆ, ಕಡಿಮೆಯಾಗುತ್ತವೆ, ಶೂನ್ಯವಾಗುತ್ತವೆ. ಈ 4ರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹಾಗೆ ಬರ್ಕೊಂಬಿಡಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಒಟ್ಟಾಗುತ್ತವೆ. ಯಾರು ಉತ್ತರಿಸಿದ್ರು ಅವರಿಗೆಲ್ಲ ಅಭಿನಂದನೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ, ಪರಸ್ಪರ ಸಮನಾದ ಮತ್ತು ವಿರುದ್ಧವಾದ ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದರೆ ಫಲಿತ ಬಲ ಡ್ಯಾಶ್ ಏನಾಗುತ್ತೆ? 4 ಆಯ್ಕೆಗಳನ್ನು ಕೊಡ್ತೀನಿ ನೋಡಿ. ಹೆಚ್ಚಾಗುತ್ತದೆ, ದ್ವಿಗುಣವಾಗುತ್ತದೆ ಅಂದರೆ ಡಬಲ್ ಆಗುತ್ತೆ ಅಂತ, ಕಡಿಮೆಯಾಗುತ್ತದೆ ಮತ್ತು ಶೂನ್ಯವಾಗುತ್ತದೆ. ಇದನ್ನು ಬರ್ಕೊಳ್ಳಿ ಮತ್ತು ಉತ್ತರ ಯೋಚನೆ ಮಾಡಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಯ್ಕೆ ಡಿ, ಶೂನ್ಯವಾಗುತ್ತದೆ. ಅಭಿನಂದನೆಗಳು ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ಸರಳವಾದ ಪ್ರಶ್ನೆ. ಬಲದ SI ಏಕಮಾನ ಡ್ಯಾಶ್. 4 ಆಯ್ಕೆಗಳು ನ್ಯೂಟನ್, ಮೀಟರ್ ಪರ್ ಸೆಕೆಂಡ್, ಜೌಲ್ ಮತ್ತು kg. ಸರಿಯಾದ ಉತ್ತರ ಯಾವುದು? ಇದನ್ನು ಬರೆದಿಟ್ಕೊಳ್ಳಿ ಮತ್ತು ಸರಿಯಾದ ಉತ್ತರವನ್ನು ಈಗ ನೋಡೋಣ. ಗೊತ್ತಾಯ್ತಾ ನಿಮಗೆ? ಹೌದು, ಸರಿಯಾದ ಆಯ್ಕೆ ನ್ಯೂಟನ್. ಇನ್ನು 4ನೇ ಪ್ರಶ್ನೆ, ಬೆರಳುಗಳಿಂದ ನಿಂಬೆಹಣ್ಣನ್ನು ಹಿಂಡಿ ರಸ ತೆಗೆಯುವ ಕ್ರಿಯೆಯಲ್ಲಿನ ಬಲದ ಮೂಲ ಯಾವುದು? ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ? ಬೆರಳುಗಳಿಂದ ನಿಂಬೆಹಣ್ಣನ್ನು ಹಿಂಡಿ ರಸ ತೆಗೆಯುವ ಕ್ರಿಯೆ. ನೋಡೋಣ, ಆಯ್ಕೆ ನೋಡೋಣ. ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ, ಸ್ನಾಯು ಶಕ್ತಿ ಮತ್ತು ಅಣುಶಕ್ತಿ. ಸರಿಯಾದ ಉತ್ತರ ಸ್ನಾಯು ಶಕ್ತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭೂಮಿಯ ಮೇಲೆ 100 ಗ್ರಾಮ್ ತೂಗುವ ವಸ್ತು ಪ್ರಯೋಗಿಸುವ ಬಲ ಡ್ಯಾಶ್ ಅಂದರೆ ಎಷ್ಟು ನ್ಯೂಟನ್ ಅಂತ ನೀವು ಹೇಳಬೇಕು. 4 ಆಯ್ಕೆಗಳು 10 ನ್ಯೂಟನ್, 1 ನ್ಯೂಟನ್, 100 ನ್ಯೂಟನ್ ಮತ್ತು 1000 ನ್ಯೂಟನ್. ಇದು ಚಟುವಟಿಕೆ ಮಾಡಿ ನೋಡಿದ್ದೀವಿ, ಲೆಕ್ಕಾಚಾರ ಕೂಡ ಮಾಡಿದ್ದೀವಿ, ನೆನಪು ಮಾಡ್ಕೊಳ್ಳಿ. ಮತ್ತು ಸರಿಯಾದ ಉತ್ತರ ಬರುತ್ತೀಗ, ಅದನ್ನು ಬರೆದಿಟ್ಕೊಳ್ಳಿ. ಸರಿಯಾದ ಉತ್ತರ 1 ನ್ಯೂಟನ್. ಉತ್ತರಿಸಿದ ಎಲ್ಲರಿಗೂ ಅಭಿನಂದನೆಗಳು ಮಕ್ಕಳೇ. ಸರಿ ಮಕ್ಕಳೇ, ಇಷ್ಟು ವಿಷಯಗಳು ನೀವು ಇವತ್ತು ಕಲ್ತ್ಕೊಂಡಿದ್ದೀರಾ. ಇದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋದಕ್ಕೆ ಮತ್ತು ಕಲಿಕೆಯನ್ನು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಕೆಲವು ಚಟುವಟಿಕೆಗಳನ್ನ ಕೊಡ್ತೀನಿ,
ಮನೇಲಿ ಮಾಡಿ ಇದನ್ನು ನಿಮ್ಮ ಶಿಕ್ಷಕರಿಗೆ ಮಾಧ್ಯಮಗಳ ಮೂಲಕ ತಲುಪಿಸಿ. ನೋಡಿ ಚಟುವಟಿಕೆ ಮೊದಲನೇದಾಗಿ ನೀವು ಸಂಪರ್ಕರಹಿತ ಬಲಗಳನ್ನ ಪಟ್ಟಿ ಮಾಡಬೇಕು. ಇದರ ಬಗ್ಗೆ ನಾವು ಇಲ್ಲಿ ನೇರವಾಗಿ ಮಾತಾಡಿಲ್ಲ, ಆದರೂ ಕೆಲವು ಸಂಪರ್ಕರಹಿತ ಬಲಗಳ ಚರ್ಚೆ ಆಗಿದೆ. ಅದರ ಜೊತೆಗೆ ಇನ್ನೊಂದಷ್ಟು ಸಂಪರ್ಕರಹಿತ ಬಲಗಳಿವೆ, ಅವುಗಳನ್ನ ಪಠ್ಯಪುಸ್ತಕ ನೋಡಿ ಅಥವಾ ವಿಚಾರ ಮಾಡಿ ಪಟ್ಟಿ ಮಾಡಿ. ಇನ್ನೊಂದು ಲೆಕ್ಕ ಇದೆ ಮಕ್ಕಳೇ. F=ma ಸೂತ್ರ ಬಳಸಿ 1 kg ರಾಶಿಯುಳ್ಳ ಕಾಯವು ವರ್ತಿಸುವ ಬಲ ಎಷ್ಟು ಅಂತ ಲೆಕ್ಕಾಚಾರ ಮಾಡಿ. ಇಲ್ಲಿ ಎ ಅಂದರೆ ವೇಗೋತ್ಕರ್ಷ, ಆದರೆ ಅದು ಜಿಗೆ ಸಮ, ಅಂದರೆ ಗುರುತ್ವ ವೇಗೋತ್ಕರ್ಷ ಆಗಿದೆ. ಅದರ ಸರಾಸರಿ ಬೆಲೆ 10 m/s². ಇವೆರಡನ್ನು ಬಳಸಿ ನೀವು 1 kg ರಾಶಿ ಎಷ್ಟು ಬಲವನ್ನು, ಅಂದರೆ ಎಷ್ಟು ನ್ಯೂಟನ್ ಬಲವನ್ನು ವರ್ತಿಸುತ್ತೆ ಅನ್ನೋದನ್ನು ಲೆಕ್ಕ ಮಾಡಿ. ಮತ್ತು ನಿತ್ಯ ಜೀವನದಲ್ಲಿ ಪ್ರಯೋಗವಾಗುವ 5 ಸಂದರ್ಭಗಳಲ್ಲಿ, ನಿಮ್ಮ ನಿತ್ಯ ಜೀವನದಲ್ಲಿ ಬಲ ಪ್ರಯೋಗವಾಗುವ 5 ಸಂದರ್ಭಗಳಲ್ಲಿನ ಕ್ರಿಯೆ, ಆ ಕೆಲಸ ಏನಿದೆಯಲ್ಲ ಅದು ತಳ್ಳುವುದೋ, ಎಳೆಯುವುದೋ, ಹೊಡೆಯುವುದೋ, ಎಸೆಯುವುದೋ ಅಥವಾ ತಡೆಯುವುದೋ ಇಲ್ಲ ಬೇರೆ ಏನಾದರೂ ಆಗಿದೆಯೋ ಅನ್ನೋದನ್ನು ಪಟ್ಟಿ ಮಾಡಬೇಕು ನೀವು. ಇದು ನಿಮ್ಮ ಪಠ್ಯಪುಸ್ತಕದ್ದೇ ಚಟುವಟಿಕೆ. 103ನೇ ಪುಟದಲ್ಲಿದೆ. ಚಟುವಟಿಕೆ ಸಂಖ್ಯೆ 7.1. ಇದಿಷ್ಟನ್ನು ಮಾಡಿ ನೀವು ನಿಮ್ಮ ಶಿಕ್ಷಕರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮಕ್ಕಳೇ, ನಿಮ್ಮ ಈ ಪಾಠದ ಮುಂದಿನ ಭಾಗ ಅಂದರೆ 2ನೇ ಭಾಗಕ್ಕೆ ನೀವು ಯೋಚನೆ ಮಾಡಲಿ ಅಂತ ಒಂದು ಚಟುವಟಿಕೆಯನ್ನು ಮಾಡಿ ತೋರಿಸ್ತೀನಿ. ಇದು ಯಾಕೆ ಹೀಗಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನೀವು. ನೋಡಿ, ಇಲ್ಲೊಂದು ಬಲೂನ್ ಇದೆ. ಈ ಬಲೂನ್ಗೆ ಟೂತ್ ಪಿಕ್ ಕಾಣ್ತಿದೆಯಲ್ಲ, ಟೂತ್ ಪಿಕ್ಕಿಂದ ಚುಚ್ಚಿದ್ರೆ ಏನಾಗುತ್ತೆ? ನಿಮಗೆಲ್ಲ ಗೊತ್ತಿದೆ, ಭಡ್ ಅಂತ ಹೊಡೆದೋಗುತ್ತೆ. ಆದರೆ ನಾವು ಅದೇ ಟೂತ್ ಪಿಕ್ಗಳ ಒಂದು ಗುಚ್ಛ ಕಾಣ್ತದೆ ನಿಮಗೆ. ಟೂತ್ ಪಿಕ್ಗಳನ್ನ ನಾನು ಒಟ್ಟಿಗೆ ಮಾಡಿ ಅನೇಕ ಟೂತ್ ಪಿಕ್ಗಳನ್ನ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಇದರಿಂದ ಚುಚ್ತೀನಿ, ಏನಾಗುತ್ತೆ? ಒಡೆದೋಗುತ್ತಾ? ನೋಡಿ ಎಷ್ಟು ಒತ್ತಡ ಹಾಕ್ತೀನಿ ಗಮನಿಸಿ. ಹಿಂಗಿರಲಿನಾ? ಎಷ್ಟು ಒತ್ತಡ ಹಾಕ್ತಾ ಇದ್ದೀನಿ ಗಮನಿಸಿ. ಒಡೆದೋಗ್ತಾನೆ ಇಲ್ಲ. ಕಾಣಿಸ್ತಿದೆ ಬಲೂನ್ ಒಳಗಡೆ ಹೋಗಿರೋದು. ಈಗ ನೋಡಿ, ಅದೇ ಒಂದು ಟೂತ್ ಪಿಕ್ಕಿಂದ ಚುಚ್ತೀನಿ, ಏನಾಗುತ್ತೆ ನೋಡಿ. ಢಮ್ ಅಂತ ಹೊಡೆದೇ ಹೋಯ್ತಲ್ಲ. ಒಂದು ಟೂತ್ ಪಿಕ್ಕಿಂದ ಚುಚ್ಚಿದಾಗ ಬಲೂನ್ ಒಡೆದೋಯ್ತು. ಟೂತ್ ಪಿಕ್ಗಳ ಗುಚ್ಛ ಇದರಿಂದ ಚುಚ್ಚಿದಾಗ ಬಲೂನ್ ಒಡೆದೋಗಲಿಲ್ಲ. ಯಾಕೆ ಅನ್ನೋದನ್ನು ಯೋಚನೆ ಮಾಡಿ. ಇದಕ್ಕೆ ಉತ್ತರ ಮುಂದಿನ ಪಾಠದಲ್ಲಿ ನಿಮಗೆ ಸಿಗುತ್ತೆ. ಸರಿ ಮಕ್ಕಳೇ, ಇಷ್ಟೊತ್ತವರೆಗೂ ನೀವು ತಾಳ್ಮೆಯಿಂದ ಕುಳಿತು ಪಾಠಗಳೆಲ್ಲ ಕಲ್ತ್ರಿ, ಪುಸ್ತಕದಲ್ಲೆಲ್ಲ ಬರ್ಕೊಂಡಿದ್ದೀರಾ ಮತ್ತು ಚಟುವಟಿಕೆಗಳನ್ನ ಮಾಡಿ ಶಿಕ್ಷಕರೊಂದಿಗೆ ಹಂಚ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ. ಪಾಠ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ತರಗತಿಯಲ್ಲಿ ಸಂಪರ್ಕರಹಿತ ಬಲಗಳು ಮತ್ತು ಒತ್ತಡ ಇದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅಭ್ಯಾಸದ ಚಟುವಟಿಕೆಗಳನ್ನು ಕೂಡ ಮಾಡೋಣ. ಧನ್ಯವಾದಗಳು.